ಮಹಾಭಾರತ ಯುದ್ಧದಲ್ಲಿ ಚಕ್ರವ್ಯೂಹವು ಅತ್ಯಂತ ಭಯಾನಕವಾಗಿತ್ತು. ಅದನ್ನು ರಚಿಸಿದವರು ದ್ರೋಣಾಚಾರ್ಯ. ಇದನ್ನು ಭೇದಿಸುವ ಸಾಮರ್ಥ್ಯ ಇದ್ದದ್ದು ಕೆಲವು ಮಹಾಯೋಧರಿಗೆ ಮಾತ್ರ. ಅದರಲ್ಲಿ ಶ್ರೀಕೃಷ್ಣ, ಅರ್ಜುನ, ಕರ್ಣ, ಭೀಷ್ಮ, ಅಶ್ವತ್ಥಾಮ ಹಾಗೂ ಇನ್ನಿತರ ಕೆಲವರು ಮಾತ್ರ ಇದ್ರು. ಅಭಿಮನ್ಯುಗೆ ಚಕ್ರವ್ಯೂಹವನ್ನು ಪ್ರವೇಶಿಸುವ ಸಾಮರ್ಥ್ಯ ಮಾತ್ರ ತಿಳಿದಿತ್ತು. ಆದರೆ ಅದರಿಂದ ಹೊರಬರುವಂಥ ರಹಸ್ಯ ಆತನಿಗೆ ತಿಳಿದಿರಲಿಲ್ಲ. ಆದ್ದರಿಂದಲೇ ಆತನು ಅದರಲ್ಲಿ ಸಿಲುಕಿ ವೀರಮರಣವನ್ನು ಹೊಂದುತ್ತಾನೆ. ಈ ಚಕ್ರವ್ಯೂಹವು 7 ಪದರಗಳನ್ನು ಹೊಂದಿದಂತಹ ಮಹಾವ್ಯೂಹ. ಒಳಗಿನ ಪದರಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಯೋಧರು, ಹೊರಗಿನ ಪದರಗಳಲ್ಲಿ ಸಾಮಾನ್ಯ ಸೈನಿಕರು. ಇದು ಗಡಿಯಾರದಂತೆ ಸುತ್ತುತ್ತಿರುತ್ತದೆ. ಶತ್ರುಗಳು ಒಳಗೆ ಪ್ರವೇಶಿಸಿದರೆ ಹೊರಬರುವುದು ಬಹಳ ಕಷ್ಟವಾಗುತ್ತಿತ್ತು. ಇದನ್ನು ಅಗ್ನಿವಲಯ ಅಂತಲೂ ಸಹ ಕರೆಯಲಾಗುತ್ತಿತ್ತು.